ನಮಸ್ತೆ. ನಿನ್ನೆ ಆದಿಪುರಾಣದ ಒಂದು ಪದ್ಯವನ್ನ ಉಲ್ಲೇಖ ಮಾಡುತ್ತಾ ನಾನು ಅರ್ಥ ವಿವರಣೆಯನ್ನ ಕೊಡದೆ ಮುಂದೆ ಸಾಗಿದ್ದೆ. ಇವತ್ತು ಆ ಪದ್ಯದ ಅರ್ಥ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ಭರತ ಮತ್ತು ಬಾಹುಬಲಿಯ ನಡುವೆ ಯುದ್ಧ ಆದಂಥ ಸಂದರ್ಭದಲ್ಲಿ ಬಾಹುಬಲಿ ತನ್ನೆಲ್ಲವನ್ನ ಮತ್ತೆ ಭರತನಿಗೆ ಬಿಟ್ಟುಕೊಡ್ತೇನೆ ಹೇಳ್ತಕ್ಕಂಥ ಮಾತುಗಳನ್ನು ಆಡ್ತಾನೆ. ಅದನ್ನ ಆಡಬೇಕಾದ್ರೆ ಆ ರಾಜ್ಯಲಕ್ಷ್ಮಿ ಏನು ಹೇಳೋದನ್ನ ಹೇಳ್ತಾ ಬರ್ತಾನೆ. ಆ ಸಂದರ್ಭದ ಪದ್ಯ ಇದು. ಸೋದರರನ್ನು ಕಾದಿಸುವುದು, ಸುತನ ತಂದೆಯಡೆಯೊಳು ಬಿಡದು ಉತ್ಪಾದಿಸುವುದು, ಕೋಪಮನ್ನಳವಿ ದೊರೆತೇನೆ ತೊಡರುವುದೆಂತು ರಾಜ್ಯಶ್ರೀಯೋಳು ಅಂತಲೇ ಮಾತಾಡಿಕೊಳ್ತಾ ನೆಕ್ಸ್ಟ್ ಹೇಳ್ತಾನೆ, ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಳಮಿ ಬಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಭೂ ವಲಯವನ ಅಯ್ಯನ್ ಇತ್ತುದಮನ ನಿನಗಿತ್ತೆ ನಿದೇವುದಣ್ಣ ನೀನೊಲಿದ ಲತಾಂಗಿಗಂ ಧರೆಗ ಮಾಟಿಸಿದಂದು ನೆಗಳದೆ ಮಾಸದೆ ಅಂತ ಕೇಳ್ತಾನೆ. ಅಂದ್ರೆ ಏನು ಅಂತಂದ್ರೆ, ನೆಲಸುಗೆ ನಿನ್ನ ವಕ್ಷದೊಳು ನಿಶ್ಚಳಮಿ, ಯಾವಾಗಲೂ ನಿಶ್ಚಲವಾಗಿ ನಿನ್ನ ವಕ್ಷದಲ್ಲಿ ಹೃದಯದಲ್ಲಿ ರಾಜ್ಯಲಕ್ಷ್ಮಿ ನೆಲೆಸಲಿ. ಯಾಕೆ ಅಂತಂದ್ರೆ ಆಕೆ ಭಟರ ಖಡ್ಗಗಳೆಂಬ ಕೆನ್ನೈದಿಲೆಯ ಕೊಳದ ಮೇಲೆ ವಿಹರಿಸ್ತಕ್ಕಂಥ ಭ್ರಮರಿ ಅಂದ್ರೆ ದುಂಬಿಯ ಹಾಗೆ. ಅಂದ್ರೆ ಭಟರ ಖಡ್ಗ ಅಂತಂದ್ರೆ ಕಾಳಗವೆಂಬುದು ನೆತ್ತರ ಹೂವು, ಬಿಡುಗಡೆ ಎಂಬುದು ಸಾವಿನ ಹಣ್ಣು, ಇದುವೇ ಕಾಳಿಯ ಪೂಜೆಯ ಶುದ್ಧ, ಇದಕ್ಕೆ ಎಂಬರು ಹುಂಬರು ಯುದ್ಧ ಅಂತ ಹೇಳ್ಕೊಂಡು ಬರ್ತಾರೆ. ಹಾಗಾಗಿ ಭಟರ ಖಡ್ಗಗಳೆಂಬ ಕೆನ್ನೈದಿಲೆಯ ಕೊಳದ ಮೇಲೆ ವಿಹರಿಸ್ತಕ್ಕಂಥ ದುಂಬಿಯ ಹಾಗೆ ಆಕೆ ರಾಜ್ಯಲಕ್ಷ್ಮಿ ಮನೋಹರಿ ಹೌದಾದರೂ ಕೂಡ. ಹಾಗಾಗಿ ಭೂವಲಯವನ್ನು ಅಯ್ಯನಿತ್ತದ್ದು ನನಗೆ, ನಾಳೆ ಇನ್ಯಾರಿದ್ದೋ ಆಗ್ಲಿಕ್ಕಿರುವಂಥದ್ದು. ಹಾಗಾಗಿ ಇದಕ್ಕಾಗಿ ನಾನು ನೀನು ಇಷ್ಟಪಟ್ಟಿರ್ತಕ್ಕಂಥ ಧರೆಗೋ ಅಥವಾ ಲತಾಂಗಿಗಾಗಿಯೋ ನಾನು ಆಸೆ ಪಟ್ಟೆ ಅಂತ ಆದ್ರೆ ನೆಗಳದೆ ಮಾಸದೆ ಅಂದ್ರೆ ನನ್ನ ಕೀರ್ತಿ ಮಾಸ ಹೋಗೋದಿಲ್ವೇ ಅಂತ ಆತ ಕೇಳ್ತಾನೆ. ಅದಕ್ಕೆ ಆಮೇಲೆ ಕ್ಷಮೆಯನ್ನು ಕೇಳ್ತಾನೆ ಅವನ ಹತ್ರ. ಅವತರಿಸಿದ ನಿನ್ನೋಳು ಪಿರಿದವಿನಯಮಂ ನೆಗಳದ ದೋಷಮಂ ತಪದೊಳ್ನೀಗುವೇನ್ ಅಸದಾಗ್ರಹಮಂ ಬಿಸಿಡುವುದೊರ್ಮೆಗೆ ಮರೆಯುವುದೆನ್ನ ದುರ್ವಿಳಸನಮಂ ಅಂತ ಹೇಳ್ಕೊಂಡು ಬರ್ತಾನೆ. ಎಷ್ಟು ಸೊಗಸಾಗಿದೆ ಅಲ್ವಾ ನಮ್ಮ ಕನ್ನಡವೇ ಹಾಗೆ. ಧನ್ಯವಾದಗಳು.